ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ. ಅಂಬಿಗರ ಚೌಡಯ್ಯ ನಿಷ್ಠುರವಾದಿ ವಚನಕಾರರಾಗಿದ್ದು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಮೊದಲ ಪಂಕ್ತಿಯಲ್ಲಿ ಇದ್ದರು ಎಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅಭಿಪ್ರಾಯಪಟ್ಟರು. ಅವರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ನಿಜ ಶರಣರ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಂಬಿಗರ ಚೌಡಯ್ಯನವರ ಆಚಾರ ವಿಚಾರ ತತ್ವಾದರ್ಶಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುತ್ತವೆ. ಸಮಾಜದ ಅವ್ಯವಸ್ಥೆಯ ವಿರುದ್ಧ ತಮ್ಮ ವಚನ ಸಾಹಿತ್ಯದ ಮೂಲಕ ಹೋರಾಟ ನಡೆಸಿದ್ದಾರೆ. ಸಮಾಜದಲ್ಲಿನ ಪಿಡುಗುಗಳನ್ನು ದೂರ ಮಾಡಿ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ದುಡಿದಿರೋ ಮಹಾನ್ ಸಂತ. ಅವರ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವಂತಾಗಬೇಕು ಎಂದರು. ಶಿಕ್ಷಕ ಚಿಕ್ಕಪ್ಪಯ್ಯ ಮಾತನಾಡಿ, 12ನೇ ಶತಮಾನದ ವಚನಕಾರರನ್ನು ಗಮನಿಸಿದರೆ ಅಂಬಿಗರ ಚೌಡಯ್ಯರವರ ನಡೆ ನುಡಿ ವಿಶಿಷ್ಟವಾಗಿರುವುದನ್ನು ಕಾಣಬಹುದು. ವಿಷಯವನ್ನು ನಿಷ್ಠುರವಾದರೂ ಸತ್ಯದ ಹಾದಿಯಲ್ಲಿ ಹೇಳುತ್ತಿದ್ದರು. ಇದ್ದುದನ್ನು ಇದ್ದಾಗಿ ಹೇಳುವ ವಿಶಿಷ್ಟ ವ್ಯಕ್ತಿತ್ವ ಉಳ್ಳವರಾಗಿದೆ ಎಂದು ತಿಳಿಸಿದರು. ಸಾಮಾನ್ಯವಾಗಿ ಪ್ರತಿಯೊಬ್ಬ ವಚನಕಾರರು ತಮ್ಮ ವಚನದ ಕೊನೆಯ ಸಾಲಿನಲ್ಲಿ ಅವರ ಆರಾಧ್ಯ ದೈವದ ನಾಮವನ್ನು ಅಂಕಿತನಾಮವಾಗಿ ಬಳಸುತ್ತಿದ್ದರು. ಅಂಬಿಗರ ಚೌಡಯ್ಯ ಮಾತ್ರ ತಾವು ಮಾಡಿದ ವ್ಯಕ್ತಿಯನ್ನು ಅಂಕಿತನಾಮವನ್ನಾಗಿ ಬಳಸುತ್ತಿದ್ದರು. ಅವರ ತತ್ವ, ಆದರ್ಶ, ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಜಯಂತಿ ಆಚರಣೆ ಅರ್ಥಪೂರ್ಣವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು. SSLC ಮತ್ತು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಮುದಾಯದ ಮುಖಂಡರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ನಗರಸಭೆ ಪೌರಾಯುಕ್ತರು GN ಚಲಪತಿ, ಸಮುದಾಯದ ತಾಲೂಕು ಅಧ್ಯಕ್ಷ ಮುರಳಿ, R ಚಂದ್ರಶೇಖರ್, ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್, ನಗರಸಭೆ ಸದಸ್ಯರಾದ ಶೋಭಾ ಶ್ರೀನಿವಾಸ್, JB ಮುರಳಿ, ಸರ್ಕಾರಿ ನೌಕರ ಅಧ್ಯಕ್ಷ ಅಶೋಕ್ ಕುಮಾರ್, ನಗರಸಭೆಯ ಆರೋಗ್ಯ ನಿರೀಕ್ಷಕ ಆರತಿ, ಮುಖಂಡರಾದ ಸುರೇಶ್, ಮಾಜಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಶಿವಯ್ಯ, ಗ್ರಾಮ ಪಂಚಾಯತಿ ಸದಸ್ಯ ವೆಂಕಟೇಶ್ ಸೇರಿದಂತೆ ಜನಾಂಗದ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 12ನೇ ಶತಮಾನದಲ್ಲಿ ಅನೇಕ ಶರಣರು ತಮ್ಮದೇ ಆದಂತಹ ಒಂದು ಅನುಭವ ಮಂಟಪದ ಮೂಲಕ ಬಸವಣ್ಣನವರ ನೇತೃತ್ವದಲ್ಲಿ ಸೇರೋದ್ರ ಮೂಲಕ ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಬೇಕು, ಜಾತೀಯತೆ ತೊಲಗಿಸಬೇಕು, ಈ ಬಾಲ್ಯ ವಿವಾಹ ಇರ್ಬೋದು, ಸತಿ ಸಹನ ಪದ್ಧತಿ ಇರ್ಬೋದು, ಅಸಮಾನತೆ ಇರ್ಬೋದು, ಇವೆಲ್ಲವರ ವಿರುದ್ಧ ಒಂದು ಹೋರಾಟವನ್ನ ಮಾಡಿದಂತಹ ಒಂದು ಶತಮಾನ ಅಂತಂದ್ರೆ 12ನೇ ಶತಮಾನ. ಅಂತಹ ಒಂದು ಸಂದರ್ಭದಲ್ಲಿ ನಿಜ ಚರಣ ಅಂಬಿಗರ ಚೌಡಯ್ಯನವರು 1120ರಲ್ಲಿ ಇದೇ ಜನವರಿ 21ನೇ ತಾರೀಕು ಅವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಈ ಚೌಡದಾನಪುರ ಎಂಬ ಸ್ಥಳದಲ್ಲಿ ಹುಟ್ಟುತ್ತಾರೆ. ಮತ್ತು ಇವರು ವಿರೂಪಾಕ್ಷ ಮತ್ತು ಪಪ್ಪ ದೇವಿಯಂಬರ ಮಗನಾಗಿ ಹುಟ್ಟಿ ಕೊನೆಗೆ ತಮ್ಮ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸವನ್ನು ಕಲಿಯೋದ್ರ ಮೂಲಕ ಮೂಲತಃ ಅವರು ಅಂಬಿಗ ವೃತ್ತಿಯನ್ನ ಅಂದರೆ ದೋಣಿ ನಡೆಸ್ತಕ್ಕಂಥ ಒಂದು ವೃತ್ತಿಯನ್ನು ಅವರು ಮಾಡಿಕೊಂಡು ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಆದರೆ ಈ ಸಮಾಜದಲ್ಲಿ ಯಾವಾಗ ಈ ಅಸಮಾನತೆ ಅನ್ನೋದಿತ್ತು, ಸಾಮಾನ್ಯ ಜನರ ಜೀವನ ತುಂಬಾ ಕಷ್ಟಗಳಿಂದ ಕೂಡಿತ್ತು. ಅಂತಹ ಸಂದರ್ಭದಲ್ಲಿ ಏನಾದರೂ ಮಾಡಿ ನಾನು ಈ ಸಮಾಜಕ್ಕೆ ಅಷ್ಟು ಕೊಡುಗೆಯನ್ನು ಕೊಡಬೇಕು, ಈ ಸಮಾಜದಲ್ಲಿ ಏನು ಅಸಮಾನತೆ ಇದೆಯೋ ಇದನ್ನು ತೊಲಗಿಸೋದ್ರ ಮೂಲಕ ಈ ಕತ್ತಲಲ್ಲಿರ್ತಕ್ಕಂಥ ಜನ ಬೆಳಕಿನಡೆಗೆ ಬರಬೇಕು ಅನ್ನೋದೇ ಇವರ ಎಲ್ಲರ ಮುಖ್ಯ ಉದ್ದೇಶವಾಗಿತ್ತು. ಕೊನೆಗೆ ಅವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಎಲ್ಲ ಸಭೆ ಸೇರೋದ್ರ ಮೂಲಕ ಅದರಲ್ಲಿ ಬಸವಣ್ಣನವರು, ಅಕ್ಕಮಹಾದೇವಿ, ಮಡಿವಾಳ ಮಾಚಯ್ಯ, ಸಿದ್ದರಾಮೇಶ್ವರ ಆಗಿರ್ಬೋದು, ಮತ್ತೆ ಹರಳಿಯ ಆಗಿರ್ತಕ್ಕಂಥವರು, ಅಂಬಿಗರ ಚೌಡಯ್ಯ, ಇವರೆಲ್ಲರೂ ಕೂಡ ಸಭೆ ಸೇರೋದ್ರ ಮೂಲಕ ಈ ಒಂದು ಸಮಾಜದ ಒಂದು ಉನ್ನತಿಗೆ ಅವರೆಲ್ಲರೂ ತಮ್ಮದೇ ಆದಂತಹ ವಚನಗಳ ಮೂಲಕ, ಕವನಗಳ ಮೂಲಕ ಈ ಜನರಿಗೆ ಸಾಮಾನ್ಯ ಭಾಷೆಯಲ್ಲಿ ಬರೆಯೋದ್ರ ಮೂಲಕ ತಿಳಿ ಹೇಳಿ ಯಾವ ರೀತಿ ಬದುಕಬೇಕು, ನಾವು ಯಾವ ರೀತಿ ಕಷ್ಟಗಳಿಂದ ಮೇಲೆ ಬರಬೇಕು ಅನ್ನೋದ್ರ ಬಗ್ಗೆ ಅವರ ಅನೇಕ ವಿಚಾರಗಳನ್ನು ವಚನಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಯಾವುದೇ ವೃತ್ತಿಯನ್ನು ನಾವು ಮಾಡಿದ್ರೂ ಕೂಡ ಅದಕ್ಕೆ ಅವಮಾನ ಅಂತಕ್ಕಂಥದ್ದು ಇಲ್ಲ. ಆ ವೃತ್ತಿಯಲ್ಲಿ ನಮಗೆ ಒಂದು ಶ್ರದ್ಧೆ ಇರಬೇಕು. ಒಂದು ಪ್ರಾಮಾಣಿಕತೆಯಿಂದ ಮಾಡಿದಾಗ ಖಂಡಿತ ದೇವರು ನಮಗೆ ಒಳ್ಳೆಯದನ್ನ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇವರನ್ನ ಕೆಲವರು ಟೀಕೆ ಮಾಡ್ತಾರೆ, ನೀನು ದೋಣಿ ನಡೆಸ್ತಕ್ಕಂಥವನು ಅನ್ನೋ ರೀತಿಯಲ್ಲಿ ಅವರ ವೃತ್ತಿಯ ಬಗ್ಗೆ ಒಂದು ತಾತ್ಸಾರ ಮನೋಭಾವನೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು, ಒಂದೇ ಹುಟ್ಟಲ್ಲಿ ನಾನು ದಡ ಹಾಯಿಸುವುದೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ. ಅಂದ್ರೆ ಸಮಾಜದಲ್ಲಿ ಬಂಧುಗಳೇ, ನಾವು ಯಾವುದೇ ವೃತ್ತಿಯನ್ನ ಮಾಡಲಿ ಅದಕ್ಕೆ ಒಂದು ಪ್ರಾಮಾಣಿಕತೆ ಅಂತ ನಿಷ್ಠೆ ಅನ್ನೋದು ಮಾಡ್ತಾ ಹೋದಾಗ ಶಿಸ್ತಿನಿಂದ
ದೇವರು ಖಂಡಿತ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋದು ಅವರ ಮಾತಿನ. ಎಲ್ಲ ಮಾಧ್ಯಮಗಳೆಲ್ಲ ಹೇಳಿದ್ದಾರೆ, ನಾವು ಹೇಳೋದೇನಿಲ್ಲ, ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸೊ ಮೊದಲನೇದಾಗಿ ಇದು ಸಣ್ಣ ಒಂದು ಕಮ್ಯುನಿಟಿ ಆದರೂ ಸಹ ಏನು ಈ ಒಂದು ಮುಖ್ಯವಾಹಿನಿಗೆ ಒಂದು ಕಮ್ಯುನಿಟಿ ಬರಬೇಕಾಗಿತ್ತು ಅಂತ ಎಲ್ಲ ಏನು ಹೇಳ್ತಾರೋ, ಅನುಭವ ಮಂಟಪ ಅಂತ ನಾವು ಏನು ಹೇಳ್ಕೊಳ್ತು ಅದರಲ್ಲಿ ಎಲ್ಲ ಸಮಾಜಗಳು ಸಮಸಮಾನವಾಗಿರ್ಬೇಕನ್ನೋದನ್ನ ನಾವು ಚಿಂತಾಮಣಿಯಲ್ಲಿ ನೋಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಚಿಂತಾಮಣಿ ನಗರದ ಕೋಣಿಯನ್ನ ಒತ್ತೊಯ್ತಿರೋದು ನಗರದ ಪ್ರಥಮ ಜಗನ್ನಾಥ್ ಅವರು, ಅವರಿಗೆ ಈ ಅವಕಾಶ ಮಾಡಿಕೊಟ್ಟವರು ಗೌರವಾನ್ವಿತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಅದೇ ರೀತಿಯಾಗಿ ಆ ಒಂದು ಕಮ್ಯುನಿಟಿಗೆ ಸೇರಿದಂತ 3 ಜನ ನಗರಸಭೆ ಸದಸ್ಯರನ್ನು ಮಾಡಿದ್ದಾರೆ, ಒಂದು ಆಶ್ರಯ ಕಮಿಟಿ ಮೆಂಬರ್ ಮಾಡಿದ್ದಾರೆ. ಸೊ ಅವರನ್ನು ಮುಖ್ಯವಾಹಿನಿಗೆ ತರಲು ಮಾನ್ಯ ಸಚಿವರು ಈ ತಾಲೂಕಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಇದನ್ನು ತಪ್ಪಾಗಲಾರದು ಅಂತ ಸಂದರ್ಭದಲ್ಲಿ ಸಹ ಮುಖ್ಯವಾಹಿನಿ ಬರಬೇಕು, ಬರಲೇಬೇಕು. ಕಳೆದ ಬಾರಿಗಿಂತೂ ಈ ಸರಿ ಜನಸಂಖ್ಯೆ ಕಡಿಮೆ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ. ನಾನು ಕಳೆದ ಬಾರಿ ನೋಡಿದೆ, ಮತ್ತಷ್ಟು ಜನಸಂಖ್ಯೆ ಇಲ್ಲಿ ಸೇರಬೇಕು. ಇವರು ಹೇಳಿದಾಗೆ ಎಜುಕೇಶನ್ ಅಲ್ಲಿ ಮುಂದುವರಿಬೇಕು. ಶಿಕ್ಷಣ ಒಂದಿದ್ರೆ ಯಾವತ್ತೂ ಅದನ್ನ ಕದಿಯಲಾಟಂತ ಒಂದು ಸಂಪತ್ತು. ನೀವು ಅದನ್ನ ಮೊದಲು ಪಡ್ಕೊಂಡ್ರೆ ಎಲ್ಲ ಕಡೆ ನಿಮ್ಗೆ ಅದು ಸಿಗ್ತದೆ. ಇನ್ನು ನಗರಸಭೆಗೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಜನಾಂಗದವರೇ ನಗರದ ಪ್ರತಿನಿಧಿ ಆಗಿರೋದ್ರಿಂದ ನಗರ ವ್ಯಾಪ್ತಿಯಲ್ಲಿರುವಂತಹ ಯಾವುದೇ ಮಕ್ಕಳಿಗೆ ಏನೇ ಸೌಲಭ್ಯಗಳಿದ್ರು ನಾವು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರ ಒಂದು ಗಮನಕ್ಕೆ ಒಂದು ಕೊಡ್ತೀವಿ ಅಂತ ನಿಮಗೆ ನಾವು ಆಶಾಭಾವ ಅಂತ ಹೇಳ್ತಾ, ಮುಂದೆ ಎಜುಕೇಶನ್ ಬಂದ್ರೆ ನಮ್ಮ ಸಹಕಾರ ಸಂಪೂರ್ಣವಾಗುತ್ತೆ ಇರುತ್ತೆ ಅಂತ ಹೇಳ್ತಾ ನಾನು ನನ್ನ ಮಾತು ನೇರವಾಗಿ ತಮ್ಮ ವಚನಗಳ ಮೂಲಕ ಸಮಾಜವನ್ನು ತಿದ್ದುತಕ್ಕಂಥ ಒಂದು ಕೆಲಸ ಮಾಡಿರ್ತಕ್ಕಂಥವರು ಅಂಬಿಗರ ಚೌಡಯ್ಯನವರು. ಅವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಚೌಡದಾಸನಪುರ ಎಂಬ ಗ್ರಾಮದಲ್ಲಿ ವಿರೂಪಾಕ್ಷ ಮತ್ತು ಉಪಾದೇವಿಯವರ ಪುತ್ರನಾಗಿ ಜನಿಸಿ ಚೌಡೇಶ ಎಂಬ ಮೂಲ ಹೆಸರು, ಅವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ. ತಮ್ಮ ವಚನಗಳ ಮೂಲಕ ಶರಣರ ಒಂದು ಸಮಕಾಲೀನ ಶರಣರ ಜೊತೆ ಸಮಾಜದಲ್ಲಿರ್ತಕ್ಕಂಥ ಒಂದು ಕಾಯಕವನ್ನು ನಡೆಸ್ತಾ, ಜೊತೆಗೆ ತಮ್ಮ ವೃತ್ತಿ ಅಂಬಿಗರಾಗಿದ್ದರೂ ಸಹ ಅವರ ಪ್ರವೃತ್ತಿಯಾಗಿ ವಚನಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಮಹನೀಯರು. ಬಸವಣ್ಣನವರ ಒಂದು ಸಮಕಾಲೀನ ಒಂದು ಅನುಭವ ಮಂಡದ ಜೊತೆ ನಿಜ ಶರಣರು ಇವತ್ತು ಅಪ್ಪಮಹಾದೇವಿ ಇರ್ಬೋದು, ಅಂಬಿಗರ ಚೌಡಯ್ಯ ಜೊತೆ ಮತ್ತು ಸಿದ್ದರಾಮೇಶ್ವರ ಇರ್ಬೋದು, ಅನೇಕ ಶರಣರು ಇವತ್ತು ಸಮಾಜವನ್ನು ತಿದ್ದತಕ್ಕಂಥ ಒಂದು ಕೆಲಸ ಆಗಿನ ಕಾಲಕ್ಕೆ ಅವರು ಮಾಡಿದ್ದಾರೆ. ಇವತ್ತು ಸಮಾಜದಲ್ಲಿ ಅನೇಕ ಅಂಕುಡೊಂಕುಗಳಿದೆ, ಅದನ್ನು ತಿದ್ದತಕ್ಕಂಥ ಒಂದು ಕೆಲಸ ಶರಣರ ಒಂದು ಏನು ಆದರ್ಶಗಳಿದ್ದಾವೆ ಆ ಆದರ್ಶಗಳನ್ನು ಸಹ ನಾವು ಮೈಗೂಡಿಸ್ಕೋಬೇಕಾಗಿದೆ. ಇಂತಹ ಮಹನೀಯ ಒಂದು ದಿನಾಚರಣೆ ನಾವು ಆ ದಿನಾಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಅವರ ಒಂದು ಆದರ್ಶಗಳನ್ನು, ಅವರ ತತ್ವಗಳನ್ನು, ಅವರ ಸಿದ್ಧಾಂತಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ, ವಿಶೇಷವಾಗಿ ನಮ್ಮ ನಗರಸಭೆ ಆಯುಕ್ತರು ಹೇಳ್ತಾ ಇದ್ರು, ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಮುಂದೆ ಬಂದಾಗ ವಿದ್ಯೆ ಅಂತಕ್ಕಂಥದ್ದು ಒಂದು ಶಕ್ತಿ. ಇವತ್ತು ಸಾಮಾನ್ಯ ಪ್ರಜೆಯ ಸಾಮಾನ್ಯ ವ್ಯಕ್ತಿಯ ಮಗನೂ ಸಹ ಉನ್ನತ ಹುದ್ದೆಯನ್ನು ಸಹ ಅಲಂಕರಿಸತಕ್ಕಂಥ ಒಂದು ಶಕ್ತಿ ಯಾವುದಾದ್ರೂ ಇದ್ರೆ ಅದು ಶಿಕ್ಷಣಕ್ಕೆ. ದೋಣಿಯನ್ನು ಹುಟ್ಟು ಹಾಕ್ತಕ್ಕಂಥ ಒಂದು ಕಾಯಕದಲ್ಲಿ ಕಾಯಕ ಮಾಡ್ತಾ ಇರ್ತಾರೆ. ಆ 12ನೇ ಶತಮಾನದಲ್ಲಿ ಪ್ರತಿಯೊಬ್ಬ ಶರಣರು ಕೂಡ ಮಾಡ್ತಕ್ಕಂಥ ಕೆಲಸ ಒಂದು ಕಾಯಕ ಮಾಡೋದು, ಕೆಲಸ ಮಾಡ್ತಕ್ಕಂಥದ್ದು. ತನಗೆ ತೋಚಿರ್ತಕ್ಕಂಥ ಯಾವ ಕೆಲಸ ಆದರೂ ಪರವಾಗಿಲ್ಲ. ಇವರು ಬಟ್ಟೆ ಒಗಿತಾ ಇರ್ತಾರೆ, ಕುಂಬಾರನ ಕೆಲಸ ಕಮ್ಮಾರನ ಕೆಲಸ ಕಮ್ಮಾರರು ಎಲ್ಲ ಮಾಡ್ತಾನೆ ಇರ್ತಾರೆ. ಸೊ ಪ್ರತಿಯೊಬ್ಬರು ಅವರವ್ರ ಕಾಯಕ ಮಾಡಬೇಕು. ಒಂದು ಎರಡನೇದೇನಂತಂದರೆ ಗುರುಲಿಂಗ ಜಂಗಮ ಒಂದು ಪೂಜೆ ಮಾಡಬೇಕು. ಅದಾದ ನಂತರ ದಾಸೋಹ ಮಾಡಬೇಕು. 3 ಕೆಲಸ. ಸೊ ಆವತ್ತಿನಿಂದ ಇವತ್ತವರೆಗೂ ಮಾಡ್ತಾ ಇರೋದು 3 ಕೆಲಸನೇ ನಾವು. ಆದರೆ 3 ಕೆಲಸದಲ್ಲಿ ಪ್ರಾಮಾಣಿಕತೆ ಅನ್ನೋದು ಎಲ್ಲಿ ಬಂದಿದೆ ಅಂತ ಇಂಪಾರ್ಟೆಂಟ್. ಸೊ ಈ ಪವಿತ್ರ ಭಾರತ ದೇಶದಲ್ಲಿ ನಮ್ಮ ದೇಶದ ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಜೈನರಿದ್ದಾರೆ, ಸಿಖ್ಖರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಅಸ್ಪೃಶ್ಯರಿದ್ದಾರೆ. ಆದರೆ ನಾವು ನೋಡ್ತಾ ಇರೋದು ಮನುಷ್ಯತ್ವ ಇದ್ದಿರ್ತಕ್ಕಂಥ ಮನುಷ್ಯರ ಜೊತೆಯಲ್ಲಿ ನಾವು ಬಾಳ್ತಾ ಇದ್ದೀವಿ ಅನ್ನೋದೊಂದು ಆಗಿನ ಕಾಲಕ್ಕೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಅದು ಅಂಥ ಜಾತಿ ಪದ್ಧತಿ ಮೌಢ್ಯತೆಯಿಂದ ಕೂಡಿರ್ತಕ್ಕಂಥ ಕಾಲದಲ್ಲಿ ಇಂಥ ಶರಣರಲ್ಲ. 1,96,000 ಶರಣರು ಅವರು ಬಸವಣ್ಣವರ ಅನುಭವ ಮಂಟಪದಲ್ಲಿ ಕೂಡಿ ಸೊ ಒಂದು ಕಾಯಕ, ದಾಸೋಹ ಮತ್ತು ಶರಣರ ಪೂಜೆಯನ್ನು ಮಾಡ್ತಾರೆ. ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೋಬೇಕು. ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಒತ್ತು ಕೊಡಬೇಕು ಅಂತೇಳಿ ಭಾಳಷ್ಟು ಜನ ಹೇಳ್ತಾರೆ.
ವಿದ್ಯೆನೇ ಮೂಲ. ಸೊ ವಿದ್ಯೆ ಇಲ್ಲ ಅಂತಂದ್ರೆ ನಾವು ಯಾವುದಕ್ಕೂ ಸಮ ಇಲ್ಲ. ಅಂದರೆ ವಿದ್ಯೆ ಇಲ್ಲ ಅಂತ ನಾವು ಯಾರು ಇಷ್ಟಕೊಳ್ತಾ ಇರಲಿಲ್ಲ, ಅವರು ಅದೇನು ಕೂಡ ನಾವು ಮಾಡ್ತಾ ಇಲ್ಲ. ಸೊ ವಿದ್ಯೆ ಒಂದು ಅಗಾಧವಾದ ಸಂಪತ್ತು ನಮಗೆ. ಸೊ ಅದಕ್ಕೆ ವಿದ್ಯೆನ ದಯವಿಟ್ಟು ಮಕ್ಕಳು ಯಾರಿದ್ರು ವಿದ್ಯೆನ ಮೈಗೂಡಿಸ್ಕೊಂಡು ಆದಮೇಲೆ ಅದಕ್ಕೆ ಬರ್ತಕ್ಕಂಥ ನಮಗೆ ಏನು ಬರುತ್ತೋ ಅದೇನು ಹೇಳ್ತಾರೆ, ವಿದ್ಯಾ ದದಾತಿ ವಿನಯ ಜಾತಿ ಪಾತ್ರ ಧರ್ಮ ಪ್ರತಿ ಧನ ಧರ್ಮ ಸುಖಂ ಅಂತೇಳಿ. ಅಂದರೆ ವಿದ್ಯೆಯಿಂದ ವಿನಯದಿಂದ ಸಚ್ಚಾರಿತ್ರಿಂದ ಒಳ್ಳೆಯ ಉದ್ಯೋಗದಿಂದ ಒಳ್ಳೆಯ ಹಣ ಸಂಪಾದನೆಯಿಂದ ಬಂದಿರತಕ್ಕಂಥ ಹಣವನ್ನು ಯಾವ ರೀತಿ ವಿನಿಯೋಗ ಮಾಡಬೇಕಂದ್ರೆ ಯಾರ ವ್ಯಕ್ತಿಗೆ ನೀಡಿದೆಯೋ ಅಂಥವ್ರಿಗೆ ಮಾತ್ರ ಅದನ್ನು ದಾನ ಮಾಡಬೇಕು ವಿನಃ ಸಿಕ್ಕಿದೆ ಅಂತೇಳಿ ಅಥವಾ ಸಂಪತ್ತಿದೆ ಅಂತೇಳಿ ನಾವು ಅದನ್ನು ಅಂತ ವ್ಯಯ ಮಾಡಬಾರ್ದು ಅಂತ ಹೇಳ್ತಾ ಜಯಂತಿಗೆ ಶುಭಾಶಯ ಹೇಳುತ್ತಾ, ಈ 12ನೇ ಶತಮಾನದಲ್ಲಿ ಅವರು ಮಾಡಿರುವಂಥ ಎಲ್ಲ ಜಾತಿಯವರು ಸೇರಿಕೊಂಡು ಒಂದು ಅನುಭವ ಮಟ್ಟದಲ್ಲಿ ಸೇರಿಕೊಂಡು ಎಲ್ಲರೂ ಎಲ್ಲ ಜಾತಿಯವರು ಸೇರಿದ್ದಾರೆ. ಇವತ್ತು ನಾವು ಜಾತಿ ಆ ಜಾತಿ ಈ ಜಾತಿ ಆ ಜಾತಿ ಈ ಜಾತಿ ಅವರೇ ಒಂದು ಜಾತಿಗೆ ಸೀಮಿತವಾಗಿ ಆಗಿರಲಿಲ್ಲ. ಎಲ್ಲ ಜಾತಿಗಳು ಕೂಡ ಅವ್ರು ಸೀಮಿತ ಆಗಿದ್ರು. ಅವ್ರ ಪದ್ಯಗಳಲ್ಲೇ ಅವ್ರು ಏನು ಮಾಡ್ತಾ ಇದ್ದಾರೆ, ಕ್ರಾಂತಿಕಾರಿ ಪದ್ಯಗಳು ಬಂದು ಈ ಸಮಾಜಕ್ಕೆ ಅನುಕೂಲ ಆಗೋ ಥರ ಮಾತಾಡ್ತಾ ಇದ್ರು. ಹೇಳ್ಬೇಕಂದ್ರೆ ನಾವು ಅವ್ರ ಬಗ್ಗೆ ಹೇಳಿದ್ರೆ ತೀರ್ದು ನಾವು ಈ ವೇದಿಕೆಯಲ್ಲಿ ಮಾತು ಹೇಳಿದ್ರು ಸಾಲದು. ನಾವು ಕರೆಕ್ಟಾಗಿ ನಿಜ ಜೀವನದಲ್ಲಿ ನಡ್ಕೊಂಡಾಗ ಅದರಿಂದ ನಾವು ಒಳ್ಳೆ ಜನರಿಗೆ ನಾವು ಒಳ್ಳೇದು ಮಾಡಿದಾಗ ಅದು ನಮ್ಗೆ ಒಳ್ಳೇದಾಗ್ತದೆ. ಇವಾಗ ಹೇಳ್ಬೇಕಂದ್ರೆ ಇವಾಗ ನಮ್ಮ ಮೈನರು ನಾವು ಯಾರು ಇಲ್ಲೇನು ಕೆಟ್ಟದಿರೋ ಬಗ್ಗೆ ನಾವೇನು ಇದು ಮಾಡಿರೋಲ್ಲ. ಕಾಲಕ್ಕೆ ನಿಮ್ಮ ಇದಕ್ಕೆ ಏನೇನಿರ್ತದೋ ಸವಲತ್ತುಗಳು ಮಾಡಿಕೊಡಿ. ನಮ್ಮ ಏನಾದ್ರು ಬಂದಿರಲಿ ಅವ್ರು ಮಾಡಿಕೊಡಿ. ಇನ್ನೊಂದು ಹೇಳ್ಬೇಕಂದ್ರೆ ನಾವು ಮೈನರ್ 3 ಸದಸ್ಯರಿದ್ದೀವಿ ನಮ್ಮ ಚಿಂತಾಮಣಿ ನಗರದಲ್ಲಿ. ಅವ್ರು ನಮ್ಮ ಉನ್ನತ ಶಿಕ್ಷಕ ಡಾಕ್ಟರ್ ಎಚ್ ಸುಧಾಕರ್ ನಾವೇನು ಕೇಳಿಲ್ಲ ಏನಿಲ್ಲ. ಇವತ್ತು ಹೇಳ್ಬೇಕಂದ್ರೆ ಪಾಪ ಅವರೇ ಗುರುತಿಸಿ ನಮ್ಮನ್ನ ಸೀಟ್ ಕೊಟ್ಟು ನಾನು ಯಾರು ಇದ್ರು ನನಗೆ ನಗರಸಭೆ ಅಧ್ಯಕ್ಷ ಕೊಟ್ಟಿದ್ದು ದೇವರ ಹೇಳ್ತಾ ಇದ್ದೀನಿ. ನಾವು ಒಗ್ಗಟ್ಟಾಗಿ ಬಾಳೋಣ, ನಾವು ಯಾರಿಗೇನು ತೊಂದರೆ ಮಾಡಬಾರ್ದು. ಮಕ್ಕಳು ಚೆನ್ನಾಗಿ ಓದಿಸಿ ಶಿಸ್ತು ಬೆಳೆಸ್ಕೊಳ್ಳಿ. ಆ ಶಿಸ್ತು ಬೆಳೆಸ್ಕೊಂಡಾಗ ನಮ್ಮ ಜೀವನ ಚೆನ್ನಾಗಿರ್ತದೆ, ಎಲ್ಲ ಅನುಕೂಲ ಆಗ್ತದೆ, ಒಳ್ಳೆ ಆರೋಗ್ಯ ಚೆನ್ನಾಗಿರ್ತದೆ. ಈ 2 ಮಾತು ಅಧ್ಯಕ್ಷರಾದಂಥ ಮಾನ್ಯ ಚೌಡೇಶ್ವರಿ ಜಯಂತಿಗಾಗಿ ಮಾಡ್ತಾ ಇದ್ದೀವಿ. ಅಲ್ಲಿ ನಾವೆಲ್ಲರೂ ಅಲ್ಲಿ ಅಬ್ಸರ್ವ್ ಮಾಡಬೇಕು. ನಿಜ ಶರಣರು ಅಂತ ಕರೀತಾರೆ, ಎಲ್ಲರನ್ನೂ ಶರಣರು ಅಂತ ಕರೀತೀವಿ. ಆದರೆ ನಿಜ ಶರಣರು ಯಾರು? ಸಮಾಜದಲ್ಲಿರುವಂಥ ಅಂಕುಡೊಂಕುಗಳನ್ನು ನಿಷ್ಠುರವಾಗಿ ನೇರವಾಗಿ ಯಾವುದೇ ರೀತಿಯಾದಂತಹ ಒಂದು ಮುಜುಗರ ಇಲ್ಲದಂಗೆ ಸಮಾಜದ ಡೊಂಕುಗಳನ್ನ ತಿದ್ದಿ ತೀಡುವಂಥ ಮಾರ್ಗಗಳನ್ನ ನಿಷ್ಠುರವಾಗಿ ಹೇಳುವಂಥವ್ರನ್ನ ನಿಜ ಶರಣರು ಅಂತ ಹೇಳ್ತೀವಿ. ಅಂತ ನಿಜ ಶರಣರ ಸಾಲಿನಲ್ಲಿ ಅಗ್ರಪಂಕ್ತಿಯಲ್ಲಿರುವಂಥವ್ರು ಅಂಬೇಡ್ಕರ್ ಚೌಡೇಶ್ವರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಬಸವಣ್ಣನವರ ಹಾದಿಯಲ್ಲಿ ಅನುಭವ ಮಂಟಪದಲ್ಲಿ ಸೇರ್ತಾ ಸಮಾಜದಲ್ಲಿರುವಂತಹ ಒಂದು ಲೋಪದೋಷಗಳು, ಜಾತಿ ವ್ಯವಸ್ಥೆ, ಜಾತಿ ಪದ್ಧತಿಗಳನ್ನ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ವಚನಗಳನ್ನ ಮಾಡಬೇಕಾದ್ರೆ ಬೇರೆ ಶರಣರು ಸ್ವಲ್ಪ ಒಂದು ವಚನಗಳನ್ನು ನಿಷ್ಠುರವಾಗಿಲ್ಲದಂಗೆ ಸ್ವಲ್ಪ ಸಮಾಧಾನವಾಗಿ ಮಾಡುವಂಥ ಕಾಲಘಟ್ಟದಲ್ಲಿ ನಿಷ್ಠುರವಾಗಿ, ಯಾಕಂದರೆ ಜಾತಿ ಪದ್ಧತಿ ಅನ್ನೋದೇ ಒಂದು ಕೆಟ್ಟ ಪದ್ಧತಿ. ಅದೇ ರೀತಿ ಜಾತಿ ಪದ್ಧತಿ ಅನ್ನೋದು ನಮ್ಮ ಒಂದು ಸಮಾಜದಲ್ಲಿ ಎಷ್ಟು ಬಿರುಕು ಉಂಟು ಮಾಡ್ಬೋದು ಅಷ್ಟು ಬಿರುಕನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇರುವಂಥ ಒಂದು ಪದ್ಧತಿ. ಆ ಪದ್ಧತಿಯ ಬಗ್ಗೆ ಯಾವತ್ತೂ ನಾವು ಸಮಾಧಾನವಾಗಿ ಮಾಡಬಾರ್ದು. ಇದನ್ನು ನಿಷ್ಠುರವಾಗಿ ನಾವು ಜನಗಳಿಗೆ ತಿಳಿಸಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಅವ್ರು ನಿಷ್ಠುರವಾದಿಯಾಗಿ ಕಡೆಯವರೆಗೂ ಕೂಡ ನಿಷ್ಠುರವಾಗಿ ನಿಜ ಶರಣರಾಗಿಯೇ ಉಳ್ಕೊಂಡ್ರು. ನಿಜ ಶರಣ ಏನು ಅವರು ದೋಣಿಯಲ್ಲಿ ಹುಟ್ಟು ಹಾಕೋದು ಗೊತ್ತು ನನಗೆ, ಜೀವನದ ಭವಸಾಗರದಲ್ಲಿ ಹುಟ್ಟು ಹಾಕಿ ಅದನ್ನು ನಡೆಸುವಂಥದ್ದು ಗೊತ್ತು ಅನ್ನೋಂಥದ್ದನ್ನ ಒಂದು ಸಂದೇಶವನ್ನು ಕೊಟ್ಟಂಥ ಅಂಬೇಡ್ಕರ್ ಚೌಡೇಶ್ವರಿ. ಇಲ್ಲಿ ತುಂಬ ಜನ ಮಕ್ಕಳು ಕೂಡ ಸೇರಿದ್ದಿಲ್ಲ, ಎಲ್ಲ ನಮ್ಮ ಅಧಿಕಾರಿ ಮಿತ್ರರು, ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದೇನೆ, ವಿದ್ಯೆಗೆ ಪ್ರಾಮುಖ್ಯತೆ ಕೊಡಿ. ಅದಕ್ಕೂ ಮುಂಚೆ ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ, ವಿದ್ಯೆಯ ಜೊತೆಗೆ ಸ್ವಲ್ಪ ವಿನಯವನ್ನು ಕೂಡ ಪಡೆಯಬೇಕು. ಯಾಕಂದರೆ ವಿದ್ಯೆಗೆ ವಿನಯನೇ ಭೂಷಣ. ಭೂಷಣ ಅಂದರೆ ಗೊತ್ತಿದೆಯಲ್ಲ, ಭೂಷಣ ಅಂದರೆ ಕಿರೀಟ. ವಿದ್ಯೆಗೆ ವಿನಯ ಕಿರೀಟ. ವಿದ್ಯೆಯನ್ನೇ ನಾವೆಲ್ಲ ಹೆಚ್ಚು ಅನ್ಕೊಳ್ತೀವಿ. ವಿದ್ಯೆಯ ಮೇಲೆ ವಿದ್ಯೆಗೆ ಒಂದು ಭೂಷಣ ತರುವಂಥದ್ದು ವಿನಯ. ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಸಂಸ್ಕಾರ ಬೆಳೆಸ್ಕೋಬೇಕು. ನಾಲ್ಕು ಜನರ ಜೊತೆ ಯಾವ ಥರ ಮಾತಾಡಬೇಕು, ಯಾವ ಹುದ್ದೆಯಲ್ಲಿದ್ದೀವಿ, ಏನಿದ್ದೀವಿ ಅಂತ ಒಂದು ಮಾತಾಡೋದು ನಿಮಗೆ ಇವನ್ನೆಲ್ಲ ಕೂಡ ನಾವು ತಿಳ್ಕೋಬೇಕು. ಮಕ್ಕಳಿದ್ದೀರಾ, ನಮ್ಮ ತಂದೆ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ ಈಗಿಲ್ಲ, ನನ್ನ ಕಾಲದಲ್ಲಿ ಇರುವಂಥ ಪರಿಸ್ಥಿತಿ ಮುಂದೆ ಇರೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ವಿದ್ಯೆನೇ. ಈಗಿರುವಂಥ ಮಕ್ಕಳು ದಯವಿಟ್ಟು ಸಮಾಜದ ಬಗ್ಗೆ ತಿಳ್ಕೊಳ್ಳಿ. ವಿದ್ಯೆ ಇರುತ್ತೆ. ಈಗ ನೀವೆಲ್ಲರೂ ಮುಂದೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ ಹೈಯರ್ ಎಜುಕೇಷನ್, ಡಾಕ್ಟರ್ಸ್ ಆಗ್ಬೋದು, ಅಥವಾ ಬೇರೆ ಅಗ್ರಿಕಲ್ಚರ್ BSc ಮಾಡ್ಬೋದು, MSc ಮಾಡ್ಬೋದು, ಇಲ್ಲ ನೀವು ಬೇರೆ PhD ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಬೋದು. ಬಟ್ ನಮ್ಮ
ಇತಿಹಾಸನ ಯಾವತ್ತೂ ಮರಿಬಾರ್ದು. ಇತಿಹಾಸವನ್ನು ಅರಿಯಲಾರದವ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಒಂದು ಮಾತಿದೆ. ಅದರ ಅರ್ಥ ಏನಂದ್ರೆ ಇತಿಹಾಸ ನಮಗೆ ಸಿಕ್ಕಾಪಟ್ಟೆ ಪಾಠಗಳನ್ನ ಕಲಿಸಿದೆ. ಆ ಕಲಿಸಿರೋ ಪಾಠಗಳನ್ನ ನಾವು ಕಲಿಯಲಿಲ್ಲ ಅಂದರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನು ಕೂಡ ಕೊಡುಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿಯೇ ಹಲವಾರು ಏನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು, ಹರಪ್ಪನ್ ಸಿವಿಲೈಸೇಷನ್ ಆಗಿರ್ಬೋದು, ಎಲ್ಲ ಕೂಡ ಅಂತ್ಯ ಕಂಡಿದ್ದು ಅವರ ಇತಿಹಾಸದಲ್ಲಿ ಆಗಿರುವಂಥ ತಪ್ಪುಗಳನ್ನ ನಾವು ತಿದ್ದುಕೊಳ್ಳೋಕ್ಕಾಗದೇ ಇರೋದು ಅಂತ ಒಂದು ಅಂತ್ಯ ನಮಗೆ ಬರಬಾರ್ದು. ಅಂದರೆ ಇತಿಹಾಸವನ್ನು ತಿಳ್ಕೋಬೇಕು, ಇತಿಹಾಸದಲ್ಲಿ ಆಗಿರುವಂಥ ತಪ್ಪುಗಳನ್ನ ತಿದ್ದುವಂಥ ಕೆಲಸ ಆಗಬೇಕು. ಆ ತಪ್ಪುಗಳಿಗೆ ಕಾರಣ ಏನಿದೆ ಅದನ್ನು ಹುಡುಕುವಂಥ ಕೆಲಸ ಆಗಬೇಕು. ಯಾಕೆಂದರೆ ಯಾವುದೇ ಸಮಸ್ಯೆಯ ಮೊದಲನೇ ಒಂದು ಹೆಜ್ಜೆ ಏನು ಅಂತಂದರೆ ಸಮಸ್ಯೆ ಇದೆ ಅಂತ ಗುರುತಿಸೋದು. ನಮ್ಮ ಸಮಾಜದಲ್ಲಿ ಜಾತಿ ಬದ್ಧತೆ ಅನ್ನೋದು ಸಮಸ್ಯೆ ಇದೆ. ಇದನ್ನು ನಾವು ಯಾವುದೇ ರೀತಿಯಾದಂತಹ ಒಂದು ಬಣ್ಣದ ಮಾತುಗಳಿಂದ ಆಗಲಿ ಅಥವಾ ಬಣ್ಣದ ಒಂದು ವೇಷಕ್ಕೆ ಕೊಟ್ಕೊಂಡು ನಾವು ಇದನ್ನು ಮುಚ್ಚಲಿಕ್ಕೆ ಸಾಧ್ಯನೇ. ಜಾತಿ ಪದ್ಧತಿ ಅನ್ನೋದು ಬೆತ್ತಲೆ ಸತ್ಯ. ನಾನು ಇಷ್ಟವಾಗಿ ಹೇಳ್ತಾ ಇದ್ದೀನಿ, ಬೆತ್ತಲೆ ಸತ್ಯ. ಜಾತಿ ಪದ್ಧತಿ ಇದೆ, ಆದರೆ ಸ್ವರೂಪಗಳು ಬದಲಾಗಿದೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಮೊದಲಿದ್ದಂತಹ ಜಾತಿ ಪದ್ಧತಿ ಈಗಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ನಮ್ಮ ತಂದೆ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ ಈಗಿಲ್ಲ. ನನ್ನ ಕಾಲದಲ್ಲಿರುವಂತಹ ಪರಿಸ್ಥಿತಿ ಮುಂದೆ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾನು ಮಾತನಾಡ್ತಾ ಇದ್ದೀನಿ. ಎಲ್ಲ ಧರ್ಮಗಳಲ್ಲೂ ಒಂದು ಭಿನ್ನಾಭಿಪ್ರಾಯ ಆಗಿದೆ. ಈಗ ನಾವು ಕ್ರಿಶ್ಚಿಯನ್ಸ್ ತಗೊಂಡ್ರೆ ಪ್ರೊಟೆಸ್ಟೆಂಟ್ಸ್ ಇದ್ದಾರೆ, ಕ್ಯಾಥೋಲಿಕ್ಸ್ ಇದ್ದಾರೆ. ಜೈನರನ್ನು ತಗೊಂಡ್ರೆ ನಾವು ಶ್ವೇತಾಂಬರ ದಿಗಂಬರ ಅಂತಿದ್ದಾರೆ. ಅದೇ ರೀತಿ ನಮ್ಮಲ್ಲೂ ಕೂಡ ಜಾತಿ ಪದ್ಧತಿ ಇದೆ. ಆದರೆ ಈ ಜಾತಿ ಪದ್ಧತಿಗಳು ಅದು ಏನು ಹೆರಿಡೇಟರಿ ಅಂತ ಕರೀತಾರೆ, ವಂಶ ಪಾರಂಪರ್ಯಗಳು ಬರಬಾರ್ದು. ಹುಟ್ಟಿ ಮೇಲೆ ಮಾಡಿದಂಥ ಜಾತಿ ಪದ್ಧತಿ ಈಗ ವಂಶ ಪಾರಂಪರ್ಯಗಳು ಬಂದು ಒಬ್ಬರ ಮೇಲೆ ಇನ್ನೊಬ್ರು ದುಡಿಯುವಂಥದ್ದು, ಒಬ್ಬರು ನೋಡಿದ್ರೆ ಇನ್ನೊಬ್ರಿಗೆ ಆಗ್ತಿರುವಂಥದ್ದು, ಅಸೂಯೆ ಪಟ್ಕೊಳ್ಳುವಂಥದ್ದು ಆಗ್ತದೆ. ಇದನ್ನೆಲ್ಲ ಕೂಡ ಮುಂದಿನ ಪೀಳಿಗೆ ಆಗಿರುವಂಥ ಮಕ್ಕಳು, ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿಯನ್ನು ಕೊಟ್ಟು ಈ ಜಾತಿ ಪದ್ಧತಿ ಅನ್ನೋದು ಯಾಕಿದೆ, ಇದ್ರ ಬಗ್ಗೆ ಏನು ಎತ್ತ, ತುಂಬ ಜನಕ್ಕೆ ಬಸವಣ್ಣನವರು ಏನು ಎತ್ತ ಅಂತ ಇನ್ನೂ ಗೊತ್ತಾಗ್ತಾ ಇದೆ. 12ನೇ ಶತಮಾನ ಯೋಚನೆ ಮಾಡಿ, ನಾವಿರುವಂಥದ್ದು 21ನೇ ಶತಮಾನ. 21ನೇ ಶತಮಾನದಲ್ಲೂ ಕೂಡ ನಾವು ಜಾತಿ ಬಗ್ಗೆ ಸರಿಯಾಗಿ ಮಾತಾಡೋಕೆ ಆಗ್ತಾ ಇಲ್ಲ. ಇಷ್ಟರವಾಗಿ ಏನು ಹೇಳೋಕ್ಕಾಗ್ತಾ ಇಲ್ಲ, ಯಾರೇನು ಅನ್ಕೋತಾರೋ, ಯಾರೇನು ಮಾತಾಡ್ಬೋದು. ಆದರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತ ಸೇರಿಸಿ ಜಾತಿಯ ಬಗ್ಗೆ, ಜಾತಿನ ತೆಗೆದುಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಉಗ್ರವಾದಂಥ ಹೋರಾಟ ಮಾಡಿ ಕಡೆಗೆ ಅವರಿರುವ ರಾಜ್ಯದಿಂದಲೇ ಅವರು ಗಡಿಪಾರಾಗಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಅವ್ರು ಬಿಡದಂಗೆ ಒಂದು ಲಿಂಗಾಯತ ಒಂದು ಸಮಾಜವನ್ನು ಹುಟ್ಟು ಹಾಕಿ ಇಲ್ಲಿ ಯಾರು ಕೂಡ ಮೇಲೂ ಅಲ್ಲ ಕೆಳಗೂ ಅಲ್ಲ ಅನ್ನೋ ಒಂದು ಸಂದೇಶನ ಕೊಟ್ಟಿರುವಂಥ ಬಸವಣ್ಣರ ಬಗ್ಗೆ ನಾವು ತುಂಬ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ಕಡೆ ನೋಡಿ, ಈ ಕಡೆ ನೋಡಿ. देखो हे हाथ आड़े कर रही ಸುಮ್ಮನೆ